ಇವತ್ತು ನಾವು ದೇವರ ಪ್ರೀತಿ, ಗಾಡ್ಸ್ ಲವ್ ಎಂಥದ್ದು, ದೇವರ ಪ್ರೀತಿ ಎಂಥದ್ದು ಅನ್ನೋದ್ರ ಬಗ್ಗೆ ನಾವು ಧ್ಯಾನ ಮಾಡೋಣ. ಅರ್ಥ ಆಯ್ತು? ನಾನಾ ರಕವಾದ ಪ್ರೀತಿಗಳದಾವ, ಆದರೆ ದೇವರ ಪ್ರೀತಿ ಎಂಥದ್ದು ಅನ್ನೋದು ನಾವು ತಿಳ್ಕೋಬೋದು. ಅರ್ಥ ಆಯ್ತು? ದೇವರ ಪ್ರೀತಿ ಎಂಥದ್ದು ಅಂದರೆ ನಿಬಂಧನದಲ್ಲಿ ಕೂಡಿರುವಂಥ ಪ್ರೀತಿ. ಅರ್ಥ ಆಯ್ತು? ನಮ್ಮ ಹತ್ರ ಒಂದು ನಿಬಂಧನೆ ಮಾಡ್ಕೊಳ್ಳೋಣ, ಆ ನಿಬಂಧನೆಗೆ ತಕ್ಕಂತೆ ನಮ್ಮನ್ನು ಪ್ರೀತಿ ಮಾಡ್ತಾನೆ. ಅರ್ಥ ಆಯ್ತಾ? ನಿಬಂಧನೆ ಅಂದ್ರೆ ಏನು? ಕಮಿಟ್ಮೆಂಟ್ ಅಂದ್ರೆ ಏನು? ಕಮಿಟ್ಮೆಂಟ್ಗೆ ನಿಬಂಧನೆಗೆ ಏನು ವ್ಯತ್ಯಾಸ? ಕಮಿಟ್ಮೆಂಟ್ ಅಂದ್ರೆ ಹೆಂಗಂದ್ರೆ, ಈಗ ನಾವು ಒಂದು ಬಿಸ್ನೆಸ್ ಮಾಡ್ತಿರ್ತೀವಿ ಅನ್ಕೋರಿ, ಯಾರ ಹತ್ರನೂ ಬಿಸ್ನೆಸ್ ಮಾಡ್ತೀವಿ ಅನ್ಕೋ. ಇವಾಗ ಚಿಂಟು ಹತ್ರ ಅಮೌಂಟ್ ಐತೆ, ದುಡ್ಡು ಐತೆ, ಚಿಂಟು ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ಕಂತ. ನನ್ನ ಹತ್ರ ಜ್ಞಾನ ಆಯ್ತು ಅನ್ಕೋ. ಅರ್ಥ ಆಯ್ತಾ? ಚಿಂಟು ದುಡ್ಡನ್ನ ನನ್ನನ್ನು ಇನ್ವಾಲ್ವ್ ಮಾಡಿಕೊಂಡು ಬಿಸ್ನೆಸ್ ಮಾಡೋಣ ಬಾ ಅಂತೇಳಿ ಕರೆದು, ಅರ್ಥ ಆಯ್ತಾ, ತನಗೂ ಒಂದು ಇದೈತೆ ಲಾಭ, ನನಗೂ ಒಂದು ಲಾಭ ಐತೆ. ಅರ್ಥ ಆಯ್ತು? ಅಂದರೆ ಈಕ್ವಾಲಿಟಿ ಐತೆ. ತನ್ನ ಹತ್ರ ದುಡ್ಡು ಐತೆ, ನನ್ನ ಹತ್ರ ಜ್ಞಾನ ಐತೆ. ಅರ್ಥ ಆಯ್ತಾ? ಇದು ಕಮಿಟ್ಮೆಂಟ್. ಅರ್ಥ ಆಯ್ತಾ? ಇದನ್ನೇನಂತಾರ? ಕಮಿಟ್ಮೆಂಟ್ ಅಂತಾರ. ಒಬ್ಬರ ಹತ್ರ ಒಂದು ಐತೆ, ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ ಅನ್ನೋದು ಕಮಿಟ್ಮೆಂಟ್ ಲವ್. ಅರ್ಥ ಆಯ್ತಾ? ನಿಬಂಧನೆ ಲವ್ ಅಂದ್ರೆ ಏನು? ನಿಬಂಧನೆ ಪ್ರೀತಿ ಅಂದ್ರೆ ಏನು? ಒಂದು ಉನ್ನತವಾದ ವ್ಯಕ್ತಿ ಏನಿಲ್ಲದಿರೋ ವ್ಯಕ್ತಿಯನ್ನು ಪ್ರೀತಿ ಮಾಡೋದನ್ನ ನಿಬಂಧನ ಪ್ರೀತಿ ಅಂತಾರೆ. ಅರ್ಥ ಆಗತ್ತಾ? ಕಮಿಟ್ಮೆಂಟ್ ಅಂದ್ರೆ ಏನು? ಒಬ್ಬನ ಹತ್ರ ಏನೈತೆ ಅಂತ ನೋಡಿ ಪ್ರೀತಿ ಮಾಡೋದನ್ನ ಕಮಿಟ್ಮೆಂಟ್ ಅಂತಾರ. ನಿಬಂಧನ ಪ್ರೀತಿ ಅಂದ್ರೆ ಏನು? ಉನ್ನತವಾದಿರೋದು ವ್ಯಕ್ತಿ, ಎಲ್ಲಾ ಇರುವಂತ ವ್ಯಕ್ತಿ ಏನು ಇಲ್ಲದಿರುವಂತ ವ್ಯಕ್ತಿನ ಪ್ರೀತಿ ಮಾಡೋದೇ ನಿಬಂಧನ ಪ್ರೀತಿ. ಅದರಲ್ಲಿ ಒಂದು ಕಮಿಟ್ಮೆಂಟ್ ಇರ್ತದೆ. ಅರ್ಥ ಆಯ್ತಾ? ಈ ರೀತಿಯಾಗಿ ನಮ್ಮನ್ನ ಪ್ರೀತಿ ಮಾಡುತ್ತಾನ ಮತ್ತೆ ದೇವರು. ಈಗ ನಮ್ಮ ಹತ್ರ ಏನೈತೆ? ಏನು ಇಲ್ಲ. ಏನು ಇಲ್ಲದವರು ನಮ್ಮನ್ನ ಎಲ್ಲಾ ಇರುವಾತನು ಪ್ರೀತಿ ಮಾಡ್ತಾನ. ಅರ್ಥ ಆಯ್ತಾ? ಇದ್ರಲ್ಲಿ ಒಂದು ಕಮಿಟ್ಮೆಂಟ್ ಐತೆ. ಈಗ ಪೆಂಗ್ವಿನ್ಸ್ ಇರ್ತಾವ, ಗೊತ್ತಾ? ಪೆಂಗ್ವಿನ್ಸ್ ನೋಡಿರ? ಅವು ಎಲ್ಲಿರ್ತಾವೆ? ಜಾಸ್ತಿ ಅಂಟಾರ್ಟಿಕಾದಲ್ಲಿ ಜಾಸ್ತಿ ಇರ್ತಾವೆ. ಅಂಟಾರ್ಟಿಕಾ ಐಲ್ಯಾಂಡ್ನಾಗ ಜಾಸ್ತಿ ಇರ್ತಾವೆ. ಅವು ಪೆಂಗ್ವಿನ್ಗೆ ಅವು ರಕರಕವಾದ ಜಾತಿಗಳದಾವ. ಅರ್ಥ ಆಯ್ತು? ಪೆಂಗ್ವಿನ್ ಕೂಡ ರಕರಕವಾದ ಜಾತಿಗಳದಾವ. ಅದರಲ್ಲಿ ಎಂಪರರ್ ಪೆಂಗ್ವಿನ್ಸ್ ಅಂತೇಳಿ ಒಂದು ಜಾತಿ ಐತೆ. ಈ ಎಂಪರರ್ ಪೆಂಗ್ವಿನ್ಸ್ ಅನ್ನೋ ಜಾತಿ ಇವು ಏನ್ ಮಾಡ್ತಾವ ಅಂದ್ರೆ, ಸಮುದ್ರದಲ್ಲಿ 120-150 ಕಿಲೋಮೀಟರ್ ಲ್ಯಾಂಡ್ಗೆ ಅಷ್ಟು ಒಳಗಿರ್ತಾವ, ದೂರ ಇರ್ತಾವ. ಅರ್ಥ ಆಯ್ತಾ? ಇವು ಏನ್ ಮಾಡ್ತಾವ, ಆ 120 ಕಿಲೋಮೀಟರ್ ದೂರಲ್ಲಿದ್ದ ಹೊರಗೆ ಬಂದು ಲ್ಯಾಂಡ್ ಹತ್ರ ಬಂದು ಈ ಗಂಡು ಹೆಣ್ಣು ಎರಡು ಪೆಂಗ್ವಿನ್ ಏನ್ ಮಾಡ್ತಾವ, ಈ ತಾಯಿ ಈ ತಂದೆ ಇವೆರಡು ಏನ್ ಮಾಡ್ತಾವ ಅಂದ್ರೆ, ಈ ತಾಯಿ ಪ್ರೆಗ್ನೆಂಟ್ ಆಗಿರುವ ಈ ಒಂದು ಪೆಂಗ್ವಿನ್ ಆ ಲ್ಯಾಂಡ್ ನಲ್ಲಿ ಹೊರಗೆ ಬಂದು ಮಗುನ ಅಡಿತಾವ ಅನ್ನುವಂಥದ್ದು. ಅರ್ಥ ಆಯ್ತಾ? ಅಲ್ಲಿ ಹೊರಗೆ ಹೆಂಗಿರ್ತದಂದ್ರೆ ಫುಲ್ ಐಸ್ ಇರ್ತದ ಅನ್ನುವಂಥದ್ದು. ಐಸ್ ಇರ್ತದೆ. ಈ ಐಸ್ ನಲ್ಲಿ ಆ ಮಗು ಕೆಳಗೆ ಬಿದ್ದೈತಂದ್ರೆ ಆ ಒಂದು ಹೆಗ್ ಕೆಳಗೆ ಬಿದ್ದ್ಬಿಟ್ಟಂದ್ರೆ ಆ ಸೆಕೆಂಡ್ ನಲ್ಲಿ, ವಿತಿನ್ ಸೆಕೆಂಡ್ಸ್ ನಲ್ಲಿ ಅದು ಕಟ್ಟಾಗ್ಬಿಡ್ತೈತೆ, ಸತ್ತೋಗ್ಬಿಡ್ತೈತೆ. ಯಾಕಂದ್ರೆ ಅಲ್ಲಿ ಐಸ್ ಅಷ್ಟು -ಡಿಗ್ರಿನಲ್ಲಿ ಇರ್ತದೆ ಅನ್ನೋದು. ಅದಕ್ಕೆ ಇದು ಏನ್ ಮಾಡ್ತದಂದ್ರೆ, ಈ ಗಂಡು ಫಾದರ್ ಏನಿರ್ತಾನಲ್ಲ, ಆ ಪೆಂಗ್ವಿನು ಕಾಲು ಕೆಳಗ, ಕಾಲ್ ಮೇಲೆ ಈ ಪೆಂಗ್ವಿನು ತತ್ತಿ ನೀಡುತ್ತದೆ. ಇದು ಕೆಳಗೆ ಬಿಡೋದಿಲ್ಲ ಅನ್ಮತ್. ಇದು ಸುರಕ್ಷಿತವಾಗಿ ಅದನ್ನ ಇಟ್ಕೊಂತ ಅನ್ಮತ್, ಬಿಡದಿಲ್ದಂಗ ಇಟ್ಕೊಂಡು. ಅಲ್ಲಿ ಹೆಂಗಿರ್ತದಂದ್ರೆ, ಇದು ಇಟ್ಕೊಂಡ ಮೇಲೆ ಇದು ಬೆಳೆದು ಅದು ಹೊರಗೆ ಬರಕ
2 months ಬೇಕು. ಅರ್ಥ ಆಯ್ತಾ? ಇದು ಬೆಳೆದು ಹೊರಗೆ ಬರಕ್ 2 months ಬೇಕು. ಈ 2 months ವರೆಗೂ ಈ ತಂದೆ ಆಗಿರುವ ಈ ಪೆಂಗ್ವಿನ್ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಕೆಳಗೆ ಬಿಡೋದಿಲ್ಲ, ಕೆಳಗೆ ಬಿಡದಿಲ್ದಂಗೆನೆ ಅದನ್ನ ಕಾಪಾಡ್ಕೊಂತಿರ್ಬೇಕು. ಅರ್ಥ ಆಯ್ತಾ? ಕಾಪಾಡ್ಕೊಂತಿರ್ಬೇಕು. ಅವಾಗ ಈ ಮದರ್ ಇರೋ ಪೆಂಗ್ವಿನ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ಈ 2 ತಿಂಗಳಾದ್ಮೇಲೆ ಇದು ಹೊರಗೆ ಬರ್ತದಲ್ಲ, ಹೊರಗೆ ಬರುವಾಗ ಇದು ಫುಡ್ ಬೇಕಾದತ್ತೆ. ಅದಕ್ಕೆ ಇದು ಏನ್ ಮಾಡ್ತದೆ ಅಂತ ಮತ್ತೆ ಸಮುದ್ರ ಒಳಗೆ ಹೋಗ್ತದೆ. 2 months ಹೋಗುತ್ತೆ. ಎಷ್ಟು 120 ಕಿಲೋಮೀಟರ್ಸ್ ಮತ್ತೆ ಹೋಗುತ್ತೆ. ಹೋಗಿ ಅಲ್ಲೆಲ್ಲ ಆಹಾರನ ಸಮಗ್ರ ಮಾಡಿಕೊಂಡು ಇದು ಡೈಜೆಷನ್ ಮಾಡ್ಕೊಂಡು ಸ್ವಲ್ಪ ಡೈಜೆಷನ್ ಮಾಡ್ಕೊಂಡಿಲ್ಲಂಗ ಸೈಡ್ಗೆ ಇಟ್ಕೊಂಡು ಪವರ್ ಇದಕ್ಕಿರೋದು. ಅರ್ಥ ಆಯ್ತಾ? ಆ 2 ತಿಂಗಳು ಅವೆಲ್ಲ ಜೋಡಿಸ್ಕೊಂಡು ಇದ್ರ ತಲೆ ಬರ್ತದೆ. ಈ 2 ತಿಂಗಳವರೆಗೂ ಈ ತಂದೆ ಆಗಿರುವ ಈ ಒಂದು ಪೆಂಗ್ವಿನ್ ಏನೈತಲ್ಲ ಅದನ್ನ ಕಾಪಾಡ್ಕೊಂತಾನೆ ಇರ್ಬೇಕು. ಅಲ್ಲಿ ಭಯಂಕರವಾದ ಗಾಳಿ ಟಿಫನ್ ಇರುತ್ತೆ, ಅಂಥದ್ರಲ್ಲಿ ಇದನ್ನ ಕಾಪಾಡ್ಕೊಂತಿರ್ಬೇಕು. 2 ತಿಂಗಳವರೆಗೆ ಹೋಗ್ಬಿಟ್ಟಿರುತ್ತಲ್ಲ, ಇದು ಬರ್ತೈತೆ ಅನ್ನೋ ಒಂದು ನಂಬಿಕೆಯಲ್ಲಿದ್ದ ಕಾಯ್ಬೇಕು. ಅರ್ಥ ಆಯ್ತಾ? ಇವ್ರದ್ದು ಕಮಿಟ್ಮೆಂಟ್ ಅದು. ಇವ್ರದ್ದು ಕಮಿಟ್ಮೆಂಟ್ ಏನು? 2 ತಿಂಗಳವರೆಗೆ ಹೋಗಳ ಕಂಪಲ್ಸರಿ ಏನ್ ಮಾಡ್ತಾಳೆ ಇವಾಗ ಫುಡ್ ತಗೊಂಡು ಬರ್ತಾಳ. ಅಲ್ಲಿವರೆಗೂ ಈ ಒಂದು ಪೆಂಗ್ವಿನ್ ಏನಿರ್ತದಲ್ಲ, ತಂದೆ ಪೆಂಗ್ವಿನ್ ಏನಿರುತ್ತಲ್ಲ, ಅದು 40 to 50 kgs ಇರ್ತದ. ಒಂದು ಪೆಂಗ್ವಿನ್ಸ್ ನೋಡಿರಲ್ಲ ನೀವು, 40 to 50 kgs ಇರ್ತೈತೆ. ಈ 2 months ಒಳಗ ಇದನ್ನು ಫುಡ್ ಇಲ್ಲಂಗೆ ಸರಿಯಾಗಿ ಏನಾಗ್ತೈತೆ ಅಂತ ನಿಯರ್ಲಿ 18 to 20 kgs ಇಳ್ದೋಗ್ಬಿಡ್ತದ. ಎದಕ್ಕ? ಇದನ್ನ ಕಾಪಾಡ್ಕೋಬೇಕು. ಯಾವ್ದನ್ನ? ಆ ಮಗುನ ಕಾಪಾಡ್ಕೋಬೇಕು. ಆ ಮಗುನ ಕಾಪಾಡ್ಕೊಳಕ ಇವೆರಡು ಒಂದು ಕಮಿಟ್ಮೆಂಟ್ ಮಾಡ್ಕೊಂತವ. ಏನಂದ್ರೆ ನೀ ಇದನ್ನ ಕಾಪಾಡ್ಕ, ನಾನು ಹೋಗಿ ಈ 2 ತಿಂಗಳಾಗ ಎಲ್ಲ ಫುಡ್ ಸಮರ್ ಇದು ಮಾಡ್ಕೊಂಡು ನಾನು ಮತ್ತೆ ಬರ್ತೀನಿ. ಇದು ನಂಬಬೇಕು. ಅದ್ ಹಂಗೆ ಹೋಗೈತಂದ್ರೆ ಏನಾಗ್ತತೆ? ಇದು ಸತ್ತೋಗ್ತತೆ, ಆ ಮಗುನು ಸತ್ತೋಗ್ತತೆ. ಆದ್ರೆ ಅದೇನ್ ಮಾಡ್ತೈತೆ ಅಂತ ಹೋಗಿ ಅದೆಲ್ಲದನ್ನ ಫುಡ್ ಸಮರ್ಗಿದು ಹೊರಗೆ ಬಂದಾಗ ಲಕ್ಷಗಳು ಪೆಂಗ್ವಿನ್ ಇರ್ತಾವ ಹೊರಗ. ಇದು ಕರೆಕ್ಟಾಗಿ ಹೋಗಿ ಫೈಂಡ್ ಔಟ್ ಮಾಡೋದತ್ತೆ, ಇದೇ ನನ್ನ ಮಗು ಅಂತೇಳಿ. ಆ ರೀತಿಯಾಗಿ ಬಂದು ಅದಕ್ಕೆ ಫುಡ್ ಕೊಡ್ತದೆ. ಅದು ಅಷ್ಟವರೆಗೆ ಹೊರಗೆ ಬಂದಿರುತ್ತೆ. ಅದಕ್ಕೆ ಫುಡ್ ಕೊಟ್ಟು ಅದು ಹೊರಗೆ ಬಂದಿರುವಾಗ ಇದು ಏನು ಮಾಡ್ತತೆ ಗಂಡು, ಅವಾಗ ಇದು ಓದತ್ತೆ. ಅರ್ಥ ಆಯ್ತಾ? ಹಿಂಗ ಇದು ಬೆಳೆಯಕ ಮಾಡಕ, ಇದು ದೊಡ್ಡದಾಗ ಸ್ವಲ್ಪ ಇದು ಬರಕ 6 months ಬೇಕಾದಂತ. ಈ 6 months ಒಳಗೂ ಈ ಕಮಿಟ್ಮೆಂಟ್ ಏನ್ ಮಾಡ್ಕೊಂತ ಗೊತ್ತಾ? 2 months ಅದು ಹೋಗ್ತತೆ, ಆಮೇಲೆ ಅದು ಬರುತ್ತೆ, ಆಮೇಲೆ 2 months ಇದು ಹೋಗುತ್ತೆ, ಅದು ಬರುತ್ತೆ. ಇದು ಸ್ವಲ್ಪ ದೊಡ್ಡದಾಗೋವರೆಗೂ ಈ ಕಮಿಟ್ಮೆಂಟ್ ಕೂಡಿರ್ತದಂತೆ. ಅರ್ಥ ಆಯ್ತಾ? ಅಕಸ್ಮಾತ್ ಅದು ಬಂದಿಲ್ಲ ಅಂದ್ರೆ ಇವ್ರೇನಾಗ್ತಾರ? ಸತ್ತೋಗ್ಬಿಡ್ತಾರೆ. ಇದು ಈ ಪ್ರೀತಿನ ಏನಂತಾರ ಗೊತ್ತಾ? ಲಾಯಲ್ಟಿ ಅಂತಾರ. ಅರ್ಥ ಆಯ್ತಾ? ಟ್ರೂ ರಿಲೇಶನ್ಶಿಪ್ ಅಂತಾರ. ಒಬ್ಬರ ಮೇಲೆ ಒಬ್ರಿಗಿರೋ ಒಂದು ನಂಬಿಕೆ ಆದ ಪ್ರೀತಿ ಇದು. ಅರ್ಥ ಆಯ್ತಾ? ನಿಬಂಧನೆ ಕೂಡಿರೋ ಪ್ರೀತಿ ಇದು. ಖಚಿತವಾಗಿ ಬಂದೇ ಬರ್ತತೆ ಅನ್ನೊಂದು ವಿಶ್ವಾಸ. ದೇವ್ರು ಕೂಡ ನಮ್ಮನ್ನ ಹಂಗೆ ಪ್ರೀತಿಸ್ತಾರ. ಅರ್ಥ ಆಯ್ತಾ? ಇವ್ರು ಎಷ್ಟು ನಂಬಿಕೆ ಇಟ್ಕೊಂಡು ಆ ಪ್ರೀತಿನ ಎದುರು ನೋಡ್ತಿರ್ತಾರೋ, ಆ ಪ್ರೀತಿನ ಅವು ಹೆಂಗ ವ್ಯಕ್ತಪಡಿಸ್ತಾವೋ, ಬೈಬಲ್ ಕೂಡ ದೇವ್ರು ಅದೇ ರೀತಿಯಲ್ಲಿ ನಮ್ಗೆ ನಿಬಂಧನೆ ಕೂಡಿರೋ ಪ್ರೀತಿ ಮಾಡ್ತಾನ. ನೋಡ್ರಿ, ಕೀರ್ತನೆಗಳು 136ನೇ ಕೀರ್ತನೆ 1ನೇ ವಚನದಿಂದ ಓದ್ರಿ.
ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು. ಆತನ ಕೃಪೆಯು ಶಾಶ್ವತವಾದದ್ದು. ಶಾಶ್ವತವಾದದ್ದು. ದೇವಾದಿ ದೇವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನ ಕೃಪೆಯು ಶಾಶ್ವತವಾದದ್ದು. ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನ ಕೃಪೆಯು ಶಾಶ್ವತವಾದದ್ದು. ದೇವ್ರು ನಮ್ಮನ್ನ ಹೆಂಗ ಪ್ರೀತಿ ಮಾಡ್ತಾನೆ, ಹೆಂಗ ದೇವ್ರು ನಮ್ಗೆ ಕೃಪೆ ತೋರಿಸ್ತಾನಂತ. ಶಾಶ್ವತವಾದ ಕೃಪೆ. ಅರ್ಥ ಆಯ್ತಾ? ಕೃಪೆ ತೋರಿಸಿ ನಮ್ಮನ್ನ ಅರ್ಧ ದಾರಿನಲ್ಲಿ ಕೈ ಬಿಡೋ ದೇವರಲ್ಲ. ಪ್ರೀತಿ ಮಾಡಿ ಅರ್ಧ ದಾರಿನಲ್ಲಿ ನಮ್ಮನ್ನ ದೂರ ತಳ್ಳುವಂತ ದೇವರಲ್ಲ. ಇವು ಹೆಂಗ್ ನಿಬಂಧನೆ ಮಾಡಿಕೊಂಡು ಕೊನೆವರೆಗೂ ಅದು ಮಾತು ಕೊಟ್ಟಿರೋ ಪ್ರಕಾರನೇ ನೆರವೇರಿಸ್ಕೊಂತವ್ರು. ದೇವರು ಕೂಡ ನಮ್ಮನ್ನ ಆ ರೀತಿಯಾಗಿ ಆರಿಸ್ಕೊಂಡು ನಮ್ಮನ್ನ ಪ್ರೀತಿ ಮಾಡಿ ನಮ್ಮಲ್ಲಿ ಪ್ರೀತಿ ಇಟ್ಟು ಆ ನಿಬಂಧನೆ ಪ್ರೀತಿ ನಮ್ಮಲ್ಲಿ ಇಟ್ಟಾನ. ನಿಬಂಧನೆ ಪ್ರೀತಿ ಯಾವವರೆಗೆ ಅದು ಶಾಶ್ವತವಾಗಿರುವಂತ ಪ್ರೀತಿ, ಶಾಶ್ವತವಾಗಿರುವಂತ ಕೃಪೆ. ಆಮೇನ್. ಅರ್ಥ ಆಯ್ತಾ? ಅರ್ಧದಲ್ಲಿ ನಮ್ಮನ್ನು ಕೈ ಬಿಡುವಂತ ಪ್ರೀತಿ ಅಲ್ಲ, ಅರ್ಧದಲ್ಲಿ ನಮ್ಮನ್ನ ದೂರ ಮಾಡುವಂತ ಪ್ರೀತಿ ಅಲ್ಲ, ಶಾಶ್ವತವಾದ ಪ್ರೀತಿ. ಅರ್ಥ ಆಯ್ತಾ? ಅರೆ, ನಮ್ಮನ್ನ ದೇವ್ರ ಕೈ ಬಿಡ್ಬಿಡ್ತಾನೇನೋ, ಅಯ್ಯೋ ನಾವು ದೇವ್ರಿಂದ ದೂರ ಆಗ್ಬಿಡ್ತೀವೇನೋ, ನಮ್ಮನ್ನ ದೇವ್ರು ತಳ್ಳಿ ಬಿಡ್ತಾನೇನೋ, ನಮ್ಮನ್ನ ದೇವ್ರು ದೂರ ಮಾಡಿಬಿಡ್ತಾನೇನೋ ಅನ್ನೋಂಥ ಪ್ರೀತಿ ಅಲ್ಲ ದೇವ್ರದು. ತಾನು ನಮ್ಮನ್ನ ತಳ್ಳಿ ದೂರ ಮಾಡಕ್ಕಲ್ಲ ನಮ್ಮನ್ನ ಪ್ರೀತಿ ಮಾಡಿರೋದು. ಶಾಶ್ವತವಾಗಿರುವಂತ ಪ್ರೀತಿ. ಆ ಪ್ರೀತಿ ಹೆಂಗಂತ, ಆ ಪ್ರೀತಿಲಿದ್ದ ಆತ ಮಾಡಿರೋ ನಿಬಂಧನೆ ಪ್ರೀತಿಲಿದ್ದ ನಮ್ಮನ್ನ ದೂರ ಮಾಡಕ ಯಾರ ಕೈಲಿದ್ದು ಕೂಡ ಸಾಧ್ಯ ಆಗೋದಿಲ್ಲ ಅಂತ. ಆಮೇನ್. ಹಲ್ಲೆಲೂಯಾ. ಏನು? ತಾನು ನಮ್ಮ ಹತ್ರ ಮಾಡಿರೋ ಕಮಿಟ್ಮೆಂಟು, ತಾನು ನಮ್ಮೊಂದಿಗೆ ಮಾಡಿರೋ ನಿಬಂಧನೆ, ಈ ನಿಬಂಧನೆನ ಯಾರು ಕೈಲೂ ಕೂಡ ದೂರ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಪೌಲ್ ಏನಂತ ಹೇಳ್ತಾನೆ ಗೊತ್ತಾ? ನೋಡ್ರಿ, ರೋಮಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಆಮೇನ್. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ನಾವು ದೇವರಿಂದ ದೂರ ಆಗ್ತೀವೇನೋ, ನಾವು ದೇವ್ರ ಸಂಬಂಧ ನಾವು ದೂರ ಮಾಡ್ಕೊಂತೀವೇನೋ, ಆ ದೇವ್ರ ಪ್ರೀತಿಲಿದ್ದ ನಾವು ದೂರ ಆಗ್ತೀವೇನೋ ಅನ್ನೋ ಆಲೋಚನೆ ನಮ್ಮಲ್ಲಿ ಬರಕ್ಕೆ ಆಸ್ಪದ ಇಲ್ಲ. ಎದಕ್ಕಂದ್ರೆ ನಮ್ಮನ್ನು ಎದುರಿಸುವವರು ಯಾರಿದ್ದಾರೆ? ಅರ್ಥ ಆಯ್ತಾ? ಏನಂತ ಹೇಳ್ತಾವನಲ್ಲಿ? ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನು ಎದುರಿಸುವವರು ಯಾರು? ನಮ್ಮನ್ನ ದೇವ್ರ ಪ್ರೀತಿ ಮಾಡ್ತಾನ, ನಿಬಂಧನದಲ್ಲಿ ದೇವ್ರು ನಮ್ಮನ್ನ ಇಟ್ಕೊಂಡನ, ನಿಬಂಧನ ಪ್ರೀತಿನಲ್ಲಿ ನಮ್ಮನ್ನ ಪ್ರೀತಿ ಮಾಡ್ತಾನ. ಇನ್ನು ನಮ್ಮನ್ನ ಎದುರಿಸುವವರು ಯಾರು? ಅದ್ರ ಕೆಳಗೊಂದು ಬ್ಯೂಟಿಫುಲ್ ಮಾತು ಹೇಳ್ತಾನ, 37ನೇ ವಚನ ನೋಡ್ರಿ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲನ ಲೋಕನವಾಗಲಿ ಕೆಳಗನ ಲೋಕನವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದೆಂದು ನಮಗೆ ನಿಶ್ಚಯ ಉಂಟು. ಆಮೆನ್. ಹಲ್ಲೆಲೂಯಾ. ದೇವ್ರ ಪ್ರೀತಿಲಿದ್ದ, ಆ ದೇವ್ರು ಮಾಡ್ಕೊಂಡಿರೋ ಆ ನಿಬಂಧನೆಲಿದ್ದ, ಆ ದೇವ್ರು ಮಾಡ್ಕೊಂಡಿರೋ ಒಂದು ನಮ್ ತಲೆ ಮಾಡ್ಕೊಂಡಿರೋ ಕಮಿಟ್ಮೆಂಟ್ಲಿದ್ದ, ಅವನ ನಿಬಂಧನೆ ಪ್ರೀತಿಲಿದ್ದ ಮರಣವಾಗಲಿ ಜೀವವಾಗಲಿ ದೇವದೂತಗಳಾಗ್ಲಿ ದುರಾತ್ಮಗಳಾಗ್ಲಿ
ಮೇಲನ ಲೋಕದಲ್ಲಿ ಕೆಳಗನ ಲೋಕದಲ್ಲಿ ಯಾರೇ ಆಗಿರ್ಲಿ ಕ್ರಿಸ್ತು ಪ್ರೀತಿಯಿಂದ ನಮ್ಮನ್ನ ಅಗಲಿಸಕ್ಕೆ ಆಗೋದಿಲ್ಲ. ಆಮೆನ್. ಹಲ್ಲೆಲೂಯಾ. ಅದು ನಿಬಂಧನ ಪ್ರೀತಿ. ಇದು ಶಾಶ್ವತವಾದ ಪ್ರೀತಿ. ಇದು ಅರ್ಥ ಆಯ್ತಾ? ಇದು ಅರ್ಧ ದಾರಿಯಲ್ಲಿ ಕೈ ಬಿಡುವಂತ ಪ್ರೀತಿ ಅಲ್ಲ. ಇದು ದೇವ್ರು ನಮ್ಮನ್ನ ಪ್ರೀತಿ ಮಾಡಿ ಸರಿ ಬಿಡು, ನೀನು ಬೇಡ ನನಗೆ ಅಂತೇಳಿ ದೂರ ತಳ್ಳುವಂತ ಪ್ರೀತಿ ಅಲ್ಲ ಇದು. ಅರ್ಥ ಆಯ್ತಾ? ಶಾಶ್ವತವಾದ ಪ್ರೀತಿ. ಈ ಪ್ರೀತಿ ನಮ್ಗೆ ಹೆಂಗ ಅರ್ಥ ಆದಪ್ಪ ಅಂದ್ರೆ, ಈ ಪ್ರೀತಿ ನಮ್ಗೆ ಹೆಂಗ ಗೊತ್ತಾದಪ್ಪ ಅಂತ ಹೇಳಿದ್ರೆ, ನಾವು ಕ್ರಿಸ್ತನಲ್ಲಿ ಇದ್ದಾಗ ಆ ರುಚಿ ನಮಗೆ ಗೊತ್ತಾದ. ಆಮೇನ್. ಅರ್ಥ ಆಯ್ತಾ? ಕ್ರಿಸ್ತಗೂ ಬೇರೆ ಆದ್ರೆ ಆ ರುಚಿ ನಮ್ಗೆ ಗೊತ್ತಾಗೋದಿಲ್ಲ. ಕ್ರಿಸ್ತನಲ್ಲಿ ಇದ್ರೆ ನಮ್ಗೆ ಗೊತ್ತಾಗ. ಅದಕ್ಕೆ ಯೇಸನ್ ಯಾವಾಗ ಒಂದು ಮಾತು ಹೇಳ್ತಿರ್ತಾನೆ, ನಾವು ದೇವ್ರನ್ನ ರುಚಿ ನೋಡಿ ತಿಳ್ಕೋಬೇಕು. ಆಮೇನ್. ಆತನ ಪ್ರೀತಿನ ರುಚಿ ನೋಡಿ ತಿಳ್ಕೋಬೇಕು. ಆ ರುಚಿ ನೋಡಿದಾಗ ಆತನ ಪ್ರೀತಿ ಗೊತ್ತಾಗುತ್ತೆ. ಅನೇಕ ಒಂದು ಮೀಟಿಂಗ್ಸ್ಗಳಾಗ, ಒಂದು ಸೆಮಿನಾರ್ಸ್ಗಳಾಗ ಹೇಳ್ತಿರ್ತಾರೆ. ಒಂದು ಸೆಮಿನಾರ್ ಕೂಡ ನಾನು ನೋಡಿದ್ದೆ. ಆ ಸೆಮಿನಾರ್ನಾಗ 3 ದಿನ ಮೀಟಿಂಗ್ ನಲ್ಲಿ ಏನ್ ಮಾಡೋದು ಗೊತ್ತಾ, ದೇವ್ರಿಲ್ಲ ಅಂತೇಳಿ ನಾಸ್ತಿಕವಾದವರು 3 ದಿನ ಮೀಟಿಂಗ್ ಇಟ್ಟು ಅದ್ರ ಬಗ್ಗೆ ಬೋಧಿಸ್ತಾರ. ನಮ್ಮ ಮಾತು ದೇವ್ರಿಲ್ಲ ಅಂತಾನೆ 3 days ಬೋಧಿಸ್ತಾರ. ಅರ್ಥ ಆಯ್ತಾ? ಅದ್ರಾಗ ಯಾರಿಗೇನು ಕ್ವಶನ್ ಅಂಡ್ ಆನ್ಸರ್ಸ್ ಏನಿದ್ರೆ ಕೇಳಬಹುದು ಅಂತ ಹೇಳಿ ಕೇಳಿದಾಗ ಒಬ್ಬ ವ್ಯಕ್ತಿ ಎದ್ದೇಳಿ ಸೀದಾ ಆತನ ಹತ್ರ ಹೋಗಿ ಒಂದು ಎಲೆ ತಗೊಂಡೋಗಿ ಆ ಎಲೆನ ತೋರಿಸಿ, ಆ ಎಲೆನ ತಿಂದು ಈ ಎಲೆದ ಟೇಸ್ಟ್ ಹೆಂಗೈತೆ ಹೇಳ ಅಂತ ಹೇಳ್ತಾನೆ. ಏನು ಹುಚ್ಚ, ನೀನ್ ತಿಂದು ನನಗೆ ಟೇಸ್ಟ್ ಕೇಳಿದ್ರೆ ನನಗೇನು ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅವಾಗ ಅವನ ಅಂತಾನ, ನಾನು ದೇವ್ರ ಹೆಂಗಂತ ನನಗ್ ಗೊತ್ತು, ಆ ರುಚಿ ನಾನ್ ನೋಡಿನಿ, ನಿನ್ಗೇನ್ ಗೊತ್ತಾಗುತ್ತೆ? ನೀನಿಲ್ಲ ನನಗೆ. ನೀನ್ ಅದು ಅನುಭವಿಸಿದ್ರೆ ಆ ಟೇಸ್ಟ್ ನಿನ್ಗೆ ಗೊತ್ತಾದ. ಆತನ ಎದನ ಇಲ್ಲ ಅಂತ ನಿನಗೆ ಗೊತ್ತಾದ. ಅದು ಅನುಭವಿಸಿಲ್ದಂಗ, ಆ ರುಚಿ ನೋಡಿಲ್ದಂಗ ನೀನ್ ದೇವ್ರಿಲ್ಲ ಅಂತ ಹೇಳಿದ್ರೆ ಹೆಂಗ? ಕ್ರಿಸ್ತಿಗೂ ಬೇರೆ ಆಗಿ ದೇವ್ರಿಗೆ ಬೇರೆ ಆಗಿ ನಾವು ದೇವ್ರ ರುಚಿ ನೋಡ್ತೀವಿ ಅಂದ್ರೆ ಗೊತ್ತಾಗೋದಿಲ್ಲ. ಕ್ರಿಸ್ತನಲ್ಲಿ ಇದ್ದು ತನ್ನ ರುಚಿ ನೋಡಿದಾಗೆ ಆತನ ಪ್ರೀತಿ ನಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಇದು ಎಂತ ಪ್ರೀತಿ? ಶಾಶ್ವತವಾದ ಪ್ರೀತಿ, ನಿಬಂಧನದಲ್ಲಿ ಕೂಡಿರುವಂತ ಪ್ರೀತಿ, ಮನುಷ್ಯ ಜ್ಞಾನಗೆ ಅತೀತವಾದ ಪ್ರೀತಿ. ಮನುಷ್ಯನ ಹುಡುಕ್ಬೇಕಂದ್ರೆ ಸಿಗೋದಿಲ್ಲ. ಮನುಷ್ಯನು ದೇವರ ಹತ್ರ ಬಂದ್ರೆ ದೇವರ ಪ್ರೀತಿ ವ್ಯಕ್ತಪಡಿಸ್ತಾನೆ. ಗೊತ್ತಾದದ್ದು. ಅರ್ಥ ಆಯ್ತಾ? ಮನುಷ್ಯನು ದೇವ್ರಿಗೆ ದೂರ ಆಗಿ ದೇವ್ರನ್ನ ಹುಡುಕಿದ್ರೆ ಸಿಗೋದಿಲ್ಲ. ಮನುಷ್ಯನ ಜ್ಞಾನಿಗೆ ಅತೀತವಾದ ಪ್ರೀತಿ ದೇವರ ಪ್ರೀತಿ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇದು ನಾರ್ಮಲ್ ಆಗಿ ಪ್ರೀತಿ ಒಂದೇ ಅಲ್ಲ, ನಾರ್ಮಲ್ ಆಗಿ ಲವ್ ಒಂದೇ ಅಲ್ಲ, ಇದು ಕಮಿಟ್ಮೆಂಟ್ ಕೂಡಿರುವಂತ ಲವ್, ನಿಬಂಧನೆ ಪ್ರೀತಿ ಇದು. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ಪೆಂಗ್ವಿನ್ ಏನ್ ಮಾಡ್ತಾರೆ, ಇವು ನಿಬಂಧನೆ ಮಾಡ್ಕೊಂಡಿರೋ ಪ್ರೀತಿ. ಇದು ಅರ್ಧಕ್ಕೆ ಕೈ ಬಿಡುವಂತ ಪ್ರೀತಿ ಅಲ್ಲ ಇವು. ಅರ್ಥ ಆಯ್ತಾ? ನಂಬಿಕೆದಲ್ಲಿ ಕೂಡಿರುವಂತ ಪ್ರೀತಿ ಇದು. ದೇವ್ರು ನಮ್ಮನ್ನ ಅರ್ಧ ದಾರಿಯಲ್ಲಿ ಕೈ ಬಿಡುವಂತ ಪ್ರೀತಿ ದೇವ್ರು ನಮಗೆ ಮಾಡಿಲ್ಲ. ದೇವ್ರು ನಮ್ಗೆ ಹೆಂಗ ವಾಗ್ದಾನ ಮಾಡಾನಂದ್ರೆ, ನಂಬಿಕೆವಾದ ಪ್ರೀತಿನ ವಾಗ್ದಾನ ಮಾಡಾನ. ಶಾಶ್ವತವಾದ ಪ್ರೀತಿನ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಹೇಳ್ತೇನೆ, ನನ್ನ ಕೃಪೆಯು ಶಾಶ್ವತವಾದದ್ದು, ನನ್ನ ಪ್ರೀತಿಯು ಶಾಶ್ವತವಾದದ್ದು. ಅರ್ಧಕ್ಕ ದೂರ ಮಾಡುವಂತ ಪ್ರೀತಿ ಅಲ್ಲ. ಅರ್ಥ ಆಯ್ತಾ? ಬಲವಂತನಾದ ವ್ಯಕ್ತಿ ಬಲಹೀನರನ್ನು, ಏನು ಇಲ್ಲದೆ ಅವರನ್ನು ಪ್ರೀತಿ ಮಾಡುವಂತ ಪ್ರೀತಿನೇ ನಿಬಂಧನ ಪ್ರೀತಿ. ಅರ್ಥ ಆಯ್ತಾ? ಆಮೇನ್. ಹಲ್ಲೆಲೂಯಾ. ನಮ್ಮಲ್ಲಿ ಏನೈತೆ? ಏನಿಲ್ಲ. ಏನೈತಂತ ನಮ್ಮನ್ನು ಪ್ರೀತಿ ಮಾಡ್ಬೇಕು ದೇವ್ರು? ಏನ್ ಕ್ವಾಲಿಟೀಸ್ ಅದಾವಂತ ದೇವ್ರು ನಮ್ಮನ್ನು ಪ್ರೀತಿ ಮಾಡ್ಬೇಕು? ಏನಿಲ್ಲ. ನಮ್ಮಲ್ಲಿ ಏನು ಹುಡುಕಿದ್ರು ಏನ್ ಸಿಗೋದಿಲ್ಲ. ಎಲ್ಲ ಇರುವಾತನು ಏನಿಲ್ಲದೆ ನಮ್ಮನ್ನು ಪ್ರೀತಿ ಮಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಆತ ಪ್ರೀತಿ ಮಾಡಕ ರೀಸನ್ ಬೇಕಾಗಿಲ್ಲ.
ಅರ್ಥ ಆಯ್ತಾ? ರೀಸನ್ ಬೇಕಾಗಿಲ್ಲ, ರೀಸನ್ ಇಲ್ಲದೇನೆ ಪ್ರೀತಿ ಮಾಡ್ತಾನ ನಮ್ಮನ್ನ. ಆತ ನಮ್ಮಲ್ಲಿ ಏನೋ ಆಯ್ತು ಅಂತೇಳಿ ಪ್ರೀತಿ ಮಾಡ್ಬೇಕಂತ ಅನ್ಕೊಂಡಿಲ್ಲ, ಆತ ಪ್ರೀತಿ ಮಾಡ್ಬೇಕು ಅನ್ಕೊಂಡಂಗ ಆಗ್ಬಿಟ್ಟು ನಮ್ಮನ್ನ ಪ್ರೀತಿ ಮಾಡ್ತಾನ. ಆಮೇಲೆ ಅರ್ಥ ಆಯ್ತಾ? ಆತ ಡಿಸೈಡ್ ಮಾಡೋಣ ನಾನು ಪ್ರೀತಿ ಮಾಡ್ಬೇಕಂತ, ಆತನ ಪ್ರೀತಿನ ವ್ಯಕ್ತಪಡಿಸ್ಬೇಕಂತೇಳಿ ಡಿಸೈಡ್ ಮಾಡೋಣ, ಅದಕ್ಕೆ ಪ್ರೀತಿ ಮಾಡ್ತಾನ. ನಾವ್ ಏನೋ ನಮ್ಮಲ್ಲಿ ಐತಂತೇಳಿ ಪ್ರೀತಿ ಮಾಡ್ತಿಲ್ಲ, ನಮ್ಮಲ್ಲಿ ಏನೋ ರೀಸನ್ ನಮ್ಮಲ್ಲಿ ಏನಿಲ್ಲ, ಏನ್ ರೀಸನ್ ಇಲ್ಲ ನಮ್ಮನ್ನ ಪ್ರೀತಿ ಮಾಡಕ್ಕೆ. ದೇವ್ರು ಆತ ಡಿಸೈಡ್ ಆಗ ನಮ್ಮನ್ನ ಪ್ರೀತಿ ಮಾಡ್ಬೇಕಂತ, ಅದೇ ನಿಬಂಧನೆ ಪ್ರೀತಿ. ನಾವು ಪ್ರೀತಿಗೆ ರೆಸ್ಪಾನ್ಸ್ ಕೂಡ ಮಾಡ್ತಿಲ್ಲ. ನಮ್ ಪ್ರೀತಿ ಆತನ ಪ್ರೀತಿಗೆ ನಾವು ರೆಸ್ಪಾನ್ಸ್ ತೋರ್ಸೋದು ಕೂಡ ಆತಗ ಅದು ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ರೆಸ್ಪಾನ್ಸ್ ನಾವು ತೋರಿಸ್ತೀವಿ ಬಿಡ್ತೀವಲ್ಲ, ನಾವು ರೆಸ್ಪಾನ್ಸ್ ತೋರಿಸ್ಲಿ, ನಮ್ಮ ಹತ್ರ ಏನ್ ಇಲ್ಲದೆ ಇರ್ಲಿ, ನಾವು ರೆಸ್ಪಾನ್ಸ್ ತೋರಿಸದೇ ಇರ್ಲಿ, ಅದೇನ್ ಅನ್ಕೊಳ್ಳೋಣ, ಪ್ರೀತಿ ಮಾಡೋದು. ಅದು ದೇವರ ಪ್ರೀತಿ, ಅದು ನಿಬಂಧನೆ ಕೂಡಿರುವಂತ ಪ್ರೀತಿ. ಅರ್ಥ ಆದಂಗೆ ಐತೆ, ಎಲ್ಲೋ ಅರ್ಥ ಆಗೋದು. ಅದೇ ದೇವ್ರ ಪ್ರೀತಿ ಅಂದ್ರೆ ನಂಗ ಈಗ ನಮ್ಮ ಹತ್ರ ಪ್ರೀತಿ ಮಾಡಾಕ ನಮ್ಮ ಹತ್ರ ಏನಿಲ್ಲ, ಹೌದಾ ಇಲ್ಲ? ಏನಿಲ್ಲ ನಮ್ಮ ಹತ್ರ, ಆದ್ರೂ ಅದು ಪ್ರೀತಿ ಮಾಡ್ತಾನೆ. ಎದು ಪ್ರೀತಿ ಮಾಡ್ತಾನೆ? ಅದು ಪ್ರೀತಿ ಮಾಡ್ಬೇಕಂತ ಅನ್ಕನ ಪ್ರೀತಿ ಮಾಡ್ತಾನೆ. ನಾವು ಆತನ ಪ್ರೀತಿಗೆ ರೆಸ್ಪಾನ್ಸ್ ಮಾಡ್ತಾ ಇದೀವ? ಆತ ನಮ್ಗೆ ಎಷ್ಟೋ ಪ್ರೀತಿ ಮಾಡ್ತಾನ, ಆದ್ರೂ ಕೂಡ ನಾವೇನ್ ಮಾಡ್ತಾ ಇದೀವಿ ಹೇಳು? ದೇವ್ರಿಗೆ ದೂರ ಆಗ್ತಿದೀವಿ. ಒಂದ್ಸರಿ ದೇವ್ರು ಹೇಳಿದ ಮಾತಿಗೆ ನಾವು ಕೇಳೋದಿಲ್ಲ. ದೇವ್ರು ಎಷ್ಟೋ ಸರಿ ನಮ್ಮನ್ನ ಇದು ಹೆಚ್ಚಿಸ್ಬೇಕಂತ ನೋಡ್ತಾನೆ, ಆದ್ರೂ ನಾವು ಕೇಳೋದಿಲ್ಲ, ರೆಸ್ಪಾನ್ಸ್ ಮಾಡೋದಿಲ್ಲ, ಹೌದಾ ಇಲ್ಲ? ಆತ ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ಬೇಕಂತ ಬರ್ತಾನೆ, ಅಷ್ಟು ನಾವು ರೆಸ್ಪಾನ್ಸ್ ಮಾಡ್ದಂಗೆ ಓದ್ತಿದ್ರು ಕೂಡ ಅದನ್ನ ಪ್ರೀತಿ ಶಾಶ್ವತವಾದದ್ದು, ಆತನ ಪ್ರೀತಿ ನಿರಂತರವಾದದ್ದು. ಈಗ ನಮ್ಮ ಫ್ಯಾಮಿಲಿನಲ್ಲೇ ನಾವು ಒಂದು ಪ್ರೀತಿ ಮಾಡ್ಬೇಕಂದ್ರೆ ಅವರಲ್ಲಿ ಒಂದು ರೀಸನ್ ನೋಡ್ಕೊಂತೀವಿ ನಾವು. ಅರ್ಥ ಆಯ್ತಾ? ಫ್ಯಾಮಿಲಿನ ಮಧ್ಯದಲ್ಲಿ ನಾವು ಪ್ರೀತಿ ಮಾಡ್ಕೊಂತಿರುವಾಗ ಅವರಲ್ಲಿರೋ ಏನೋ ಒಂದು ಸ್ವಭಾವಗಳು, ಕೆಟ್ಟ ಸ್ವಭಾವಗಳು ಕಂಡ ಬಂದ್ರೇನೆ ಅವ್ರ ಮೇಲೆ ಇರೋ ಆಲ್ರೆಡಿ ಆ ಪ್ರೀತಿ ಬರ್ತಾ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಅರೆ ನಾನು ಎಷ್ಟು ಪ್ರೀತಿ ಮಾಡ್ತಾ ಇದೀನಿ, ನಾನು ಎಷ್ಟು ಇಷ್ಟಪಡ್ತಾ ಇದೀನಿ, ಆದ್ರೆ ಅವ್ರ ಪ್ರೀತಿನ ಇವರು ಅರ್ಥ ಮಾಡ್ಕೋವಲ್ರು, ನನ್ನ ಪ್ರೀತಿನ ಇವರು ತಿಳ್ಕೋವಲ್ರು. ನಾನು ಎಷ್ಟು ಪ್ರೀತಿ ಮಾಡಿದ್ರು ಕೂಡ ಅದು ವೇಸ್ಟ್, ವ್ಯರ್ಥ. ಅದು ಅವಾಗ ಏನಾಗುತ್ತೆ, ಬರ್ತಾ ಅವ್ರ ಮೇಲೆ ಇರೋ ಪ್ರೀತಿ ನಮಗೆ ಕಡಿಮೆ ಹಾಕೊಂಡು ಬರ್ತದೆ. ದೇವರಾದ ಕೇಳ್ತಿಲ್ಲ, ನೀನ್ ಅರ್ಥ ಮಾಡ್ಕೊಂತಿದ್ಯೋ, ನೀನ್ ಅರ್ಥ ಮಾಡ್ಕೊಂತಿಲ್ಲೋ, ನೀನು ಅದನ್ನ ತಿಳ್ಕೊಂತಿಲ್ಲ, ಆದ್ರೆ ಆತ ಕಂಟಿನ್ಯೂಸ್ ನಮ್ಮನ್ನು ಪ್ರೀತಿ ಮಾಡ್ತಾನ. ಆಮೇನ್. ಅರ್ಥ ಆಯ್ತಾ? ಅದು ನಿಬಂಧನೆದೇ ಕೂಡಿರುವಂತ ಪ್ರೀತಿ. ಒಂದೊಂದ್ಸರಿ ನಾವು ಪ್ರೀತಿ ಮಾಡಿದಾಗ ಒಬ್ಬರ ಹತ್ರ ರೆಸ್ಪಾನ್ಸ್ ಬರೋದಿಲ್ಲ. ನಾನು ಪ್ರೀತಿ ಮಾಡ್ತಾ ಇದೀನಿ, ನಾನು ಇಷ್ಟೆಲ್ಲ ನನ್ನ ಪ್ರೀತಿನ ವ್ಯಕ್ತಪಡಿಸ್ತಾ ಇದೀನಿ, ಆ ಪ್ರೀತಿಗೆ ತಕ್ಕಂತೆ ಅವ್ರ ರೆಸ್ಪಾನ್ಸ್ ಬರ್ಬೇಕಲ್ಲ ನಮಗೆ, ಹೌದಲ್ಲ? ಅವ್ರು ಕೂಡ ನಮ್ಮನ್ನ ಇಷ್ಟಪಡ್ಬೇಕು, ಅವ್ರು ಕೂಡ ನಮ್ಮನ್ನ ಅರ್ಥ ಮಾಡ್ಬೇಕು. ಅದೇ ನಾನು ಅರ್ಥ ಮಾಡ್ಕೊಳೋದಿಲ್ಲ ಅಂತ, ನಾನು ಎಷ್ಟೋ ಪ್ರೀತಿ ಮಾಡ್ತಾನೆ, ಪ್ರೀತಿನ ಅರ್ಥ ಮಾಡ್ಕೊಳೋದಿಲ್ಲ. ಅವಾಗ ಏನ್ ಅನ್ಸುತ್ತೆ ನಮಗೆ? ಬಾಧ ಅನಿಸುತ್ತೆ, ದುಃಖ ಅನಿಸುತ್ತೆ. ನಾವು ಇವ್ರು ಎಷ್ಟು ಪ್ರೀತಿ ತೋರಿಸ್ಬಿಡ ಅದು ವೇಸ್ಟ್ ಅನಿಸುತ್ತೆ. ಆ ಪ್ರೀತಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆದ್ರೆ ದೇವರು ನಮ್ಮ ಎಷ್ಟೋ ಪ್ರೀತಿ ಮಾಡ್ತಾನ, ಆದ್ರೂ ನಾವು ರೆಸ್ಪಾನ್ಸ್ ಮಾಡ್ತಿಲ್ಲ. ನಮ್ಮನ್ನ ಎಷ್ಟೋ ಕಾಪಾಡ್ಕೋಬೇಕಂತ ದೇವ್ರು ನೋಡ್ತಾನ, ಆದ್ರೂ ನಾವು ಮನಸ್ಸು ಕೊಡ್ದಂಗ ನಮ್ಮ ಇಚ್ಛಾನುಸಾರವಾಗಿ ನಮ್ಮ ಒಂದು ಸ್ವಇಚ್ಛೆಗಳ ಸಲುವಾಗಿ ನಾವು ಜೀವಿಸ್ತಾ ಇದೀವಿ. ಆತ ಪ್ರೀತಿಗೆ ನಾವು ರೆಸ್ಪಾನ್ಸೇ ಮಾಡ್ತಿಲ್ಲ. ಆತಷ್ಟು ಪ್ರೀತಿ ಮಾಡ್ತಿದ್ರು ಕೂಡ ನಮ್ಲಿಂದ ರೆಸ್ಪಾನ್ಸೇ, ಆ ಪ್ರೀತಿನ ವ್ಯಕ್ತಪಡಿಸಕ್ಕೆ ರೆಸ್ಪಾನ್ಸೇ ಬರ್ತಿಲ್ಲ. ಸ್ವಾರ್ಥಪೂರ್ವಕವಾಗಿ ನಾವು ಜೀವಿಸ್ತಿದ್ವಿ, ಆದ್ರೂ ಕೂಡ ಆತ ನಮ್ಮನ್ನ ಪ್ರೀತಿ ಮಾಡುತ್ತೆ. ಇದು ಏನ್ ಲವ್? ಇದು ನಿಬಂಧನೆ ಪ್ರೀತಿ, ಇದು ಶಾಶ್ವತವಾದ ಪ್ರೀತಿ. ಇದು ಅರ್ಥ ಆಯ್ತಾ? ಸ್ಪಂದನನೇ ಇಲ್ಲ ನಮ್ಮ ಹತ್ರ. ದೇವ್ರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ಬೇಕಂತ ಹೋದ್ರು ಕೂಡ ಅದ್ರಲ್ಲಿ ಏನೈತೆ, ಸ್ಪಂದನ ಬರವಲ್ದು. ಹೌದಾಯ್ತು? ನಾವು ಕೇಳ್ತಿರ್ತೀವಿ, ನಾನು ಅರ್ಥ ಮಾಡ್ಕೋ, ನನ್ನ ಪ್ರೀತಿನ ಅರ್ಥ ಮಾಡ್ಕೋ, ನಾನು ಎಷ್ಟು
ಲವ್ ಮಾಡ್ತಾ ಇದ್ದೀನಿ, ನಾನು ಎಷ್ಟು ನಿನ್ನ ಇಷ್ಟಪಡ್ತಾ ಇದ್ದೀನಿ, ಎಷ್ಟು ನಾನು ನಿನ್ನ ಪ್ರೀತಿಯಾಗಿ ನಿನ್ನ ನೋಡ್ಕೊಂತ ಇದ್ದೀನಿ, ಎಷ್ಟು ನಾನು ಪ್ರೀತಿಯಾಗಿ ನಿನ್ನ ಇದು ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ನೀನು ನನಗೆ ಅರ್ಥ ಮಾಡ್ಕೊಳೋದಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳೋದಿಲ್ಲ. ನಾವ್ ಹೆಂಗ್ ದೇವ್ರನ್ನ ಅರ್ಥ ಮಾಡ್ಕೊಳೋದಿಲ್ಲ, ಆದ್ರೆ ದೇವ್ರು ನಮ್ಮನ್ನ ಹೆಂಗ್ ಪ್ರೀತಿ ಮಾಡ್ತಾನೋ ಆ ನಿಬಂಧನೆ ಪ್ರೀತಿ ನಮ್ಮಲ್ಲಿ ಕೂಡ ಇರಬೇಕು. ಆಮೇಲೆ ಅವ್ರು ಅರ್ಥ ಮಾಡ್ಕೊಂತಾರೋ ಬಿಡ್ತಾರೋ ಅದು ನನಗೆ ಸಂಬಂಧ ಇಲ್ಲ. ನಾನು ಪ್ರೀತಿ ಮಾಡ್ಬೇಕು ಅನ್ಕೊಂಡಿನಿ, ನಾನು ಪ್ರೀತಿ ಮಾಡ್ತೇನೆ. ಆಮೇಲೆ ಇದೇನು ನಿಬಂಧನೆ ಕೂಡಿರುವಂತ ಪ್ರೀತಿ. ಅದಕ್ಕೆ ನಾವು ದೇವ್ರು ಏನಂತ ಹೇಳ್ತಾನ, ನೀವು ನನ್ನ ಹೋಲಿಕೆಗೆ ಬರಬೇಕು, ಕ್ರಿಸ್ತ ರೂಪದಲ್ಲೇ ಬರಬೇಕು. ಕ್ರಿಸ್ತ ನಮ್ಮನ್ನು ಹೆಂಗ್ ಪ್ರೀತಿ ಮಾಡ್ತಾನೋ ಆ ಪ್ರೀತಿನ ನಾವು ಇನ್ನೊಬ್ಬರಿಗೆ ತೋರಿಸುವಂತವ್ರಾಗಿರ್ಬೇಕು. ದೇವ್ರು ನಮ್ಮನ್ನ ಹೆಂಗ್ ಇಷ್ಟಪಡ್ತಾನೋ ಆ ಇಷ್ಟನ ನಾವು ಇನ್ನೊಬ್ಬರನ್ನ ತೋರಿಸುವಂತವ್ರಾಗಿರ್ಬೋದು. ನಮ್ಮಲ್ಲಿ ಏನ್ ರೀಸನ್ ಇಲ್ಲ, ಉನ್ನತವಾಗಿರುವಂತ ವ್ಯಕ್ತಿ ಏನಿಲ್ಲದೆ ನಮ್ಮನ್ನ ಪ್ರೀತಿ ಮಾಡ್ತಾನೋ ಇನ್ನೊಬ್ಬರನ್ನ ನಾವು ಇಷ್ಟಪಡ್ಬೇಕಂದ್ರೆ ಅವರಲ್ಲಿ ರೀಸನ್ ಹುಡುಕ್ಬೇಕಾಗಿರೋದು ಏನಿಲ್ಲ. ಅರ್ಥ ಆಯ್ತಾ? ಒಬ್ಬ ಗಂಡ ಹೆಂಡತಿನ ಅರ್ಥ ಮಾಡ್ಕೋಬೇಕಂದ್ರೆ ರೀಸನ್ ಬೇಕಾಗಿಲ್ಲ. ಮಕ್ಕಳು ತಂದೆ ತಾಯಿನ ಅರ್ಥ ಮಾಡ್ಕೋಬೇಕಂದ್ರೆ ರೀಸನ್ ಬೇಕಾಗಿಲ್ಲ. ತಂದೆ ತಾಯಿಗಳು ಮಕ್ಕಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ಪ್ರೀತಿ ಮಾಡ್ಬೇಕಂದ್ರೆ ರೀಸನ್ ಬೇಕಾಗಿಲ್ಲ. ರೀಸನ್ ಇಲ್ದೇನೆ ಪ್ರೀತಿ ಮಾಡ್ಬೇಕು, ಅದೇ ನಿಬಂಧನೆ ಪ್ರೀತಿ. ಈ ಸರಿಗಿಲ್ಲ ಬಿಡಪ್ಪ ಈ ವ್ಯಕ್ತಿ, ಈತನ ಬುದ್ಧಿನೇ ಸರಿಗಿಲ್ಲ, ನಾವೆಷ್ಟು ಪ್ರೀತಿ ಮಾಡಿದ್ರು ಈತ ಅರ್ಥ ಮಾಡ್ಕೊಳೋದಿಲ್ಲ, ಈಕೆ ಅರ್ಥ ಮಾಡ್ಕೊಳೋದಿಲ್ಲ. ಇದೆಲ್ಲ ಪ್ರೀತಿ, ಇದೆಲ್ಲ ದೇವ್ರ ಪ್ರೀತಿ ಮಾಡ್ತಿರೋದು. ದೇವ್ರ ಹೆಂಗ್ ಪ್ರೀತಿ ಮಾಡ್ತಾನ? ರೀಸನ್ ಇಲ್ಲ. ನಮ್ಮಲ್ಲಿ ಏನ್ ರೀಸನ್ ಇಲ್ಲ, ನಾವು ವೇಸ್ಟ್, ಆದ್ರೂ ನಮ್ಮನ್ನು ಪ್ರೀತಿ ಮಾಡ್ತಾರೆ. ರೆಸ್ಪಾನ್ಸ್ ಬರ್ತಿಲ್ಲ ನಮ್ಮಿದ್ದ, ಆದ್ರೂ ದೇವ್ರು ನಮ್ಮನ್ನ ಪ್ರೀತಿ ಮಾಡ್ತಾರೆ. ಅದಕ್ಕೆ ನಮ್ಮನ್ನ ಎದಕ್ಕೆ ದೇವ್ರು ಸೃಷ್ಟಿ ಮಾಡ್ತಾನೆ, ನಾವು ಧ್ಯಾನ ಮಾಡಿ ಎದಕ್ಕೆ ನಮ್ಮ ದೇವ್ರು ಸೃಷ್ಟಿ ಮಾಡಿ, ಆತನ ಗುಣಗಳನ್ನ ನಮ್ಮಲ್ಲಿ ನಾವು ವ್ಯಕ್ತಪಡಿಸಬೇಕು. ಆಮೇಲೆ ಮತ್ತೆ ಆತನ ಗುಣಗಳು ನಮ್ಮ ಜೀವಿತದಲ್ಲಿ ನಾವು ವ್ಯಕ್ತಪಡಿಸ್ಕೊಂತಿದೀವ ಅನ್ನೋದು ನಾವು ಪರೀಕ್ಷಿಸ್ಕೋಬೇಕು. ಪ್ರೀತಿ ಮಾಡ್ಬೇಕು ಅನ್ಕೊಂತೀವಿ, ರೆಸ್ಪಾನ್ಸ್ ಬರ್ತಿಲ್ಲ. ಒಂದ್ಸಲ ಅವ್ರಿಂದ ಶೋಧನೆ ಬರುತ್ತೆ, ಒಂದೊಂದ್ಸಲ ಅವ್ರಿಂದ ದುಃಖ ಬರ್ತೈತೆ, ಒಂದ್ಸಲ ಅವ್ರಿಂದ ನೋವು ಬರ್ತೈತೆ, ಒಂದ್ಸಲ ಅವ್ರಲಿದ್ದ ಗಾಯ ಅನಿಸುತ್ತೆ. ಅರ್ಥ ಆಯ್ತಾ? ಆದ್ರೂ ಕೂಡ ಪ್ರೀತಿ ಮಾಡ್ಬೇಕು. ಯಾಕಂದ್ರೆ ನಮ್ಲಿಂದ ದೇವ್ರ ಗಾಯ ಅನುಭವಿಸಿಲ್ಲ, ನಾವು ದೇವ್ರು ಎಷ್ಟು ಗಾಯ ಪಡಿಸ್ತಿಲ್ಲ. ನಾವು ಒಂದೊಂದ್ಸರಿ ದೇವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ, ಬೇಕಂತಾನೆ ದೇವ್ರಿಗೆ ಒಂದೊಂದ್ಸರಿ ಮನಸ್ಸು ನೋವ್ಸೋ ಕೆಲಸಗಳು ಮಾಡ್ತೀವಿ. ಆದ್ರೆ ದೇವ್ರು ನಮ್ಮನ್ನು ಬಿಟ್ಟಾನ? ಆ ದೇವ್ರ ಪ್ರೀತಿನಲ್ಲಿ ಸ್ವಲ್ಪ ಆದ್ರೂ ಪ್ರೀತಿ ನಮ್ಮ ಮೇಲೆ ಕಡಿಮೆ ಆಗತ್ತಾ? ಆಗಿಲ್ಲ. ಎದಕ್ಕಂದ್ರೆ ಆತ ನಮ್ಮನ್ನ ಹೆಂಗ್ ಪ್ರೀತಿ ಮಾಡ್ಬೇಕು ಅನ್ಕನ ನಿಬಂಧನೆ, ಒಂದು ನಿಬಂಧನೆ ಮಾಡ್ಕಣ, ನಮ್ಮನ್ನ ಶಾಶ್ವತವಾದ ಪ್ರೀತಿನ ತೋರಿಸ್ಬೇಕಂತ ನಿಬಂಧನೆ ಮಾಡ್ಕಣ. ಅದು ನಮ್ಮ ಹತ್ರ ಏನೋ ಇರ್ಬೇಕಂತಲ್ಲ, ನಾವೇನೋ ರೆಸ್ಪಾನ್ಸ್ ಮಾಡ್ತೀವಿ ಅಂತಲ್ಲ, ಆತ ಪ್ರೀತಿ ಮಾಡ್ಬೇಕು ಅನ್ಕಣ ಪ್ರೀತಿ ಮಾಡ್ತಾನ. ಆಮೇಲೆ ಹಲ್ಲೆಲೂಯ. ಅದಾಯ್ತು, ಅದು ದೇವರ ಪ್ರೀತಿ. ಒಂದೊಂದ್ಸರಿ ಭಯಂಕರವಾಗಿ ವಿಪರೀತವಾದ ಟೆನ್ಷನ್ ಬರುತ್ತೆ, ವಿಪರೀತವಾದ ದುಃಖ ಬರುತ್ತೆ, ಯಾಕಂದ್ರೆ ನಾವು ಒಬ್ಬರನ್ನ ಪ್ರೀತಿ ಮಾಡುವಾಗ ಆ ಪ್ರೀತಿ ನಮ್ಗೆ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ, ಆ ಪ್ರೀತಿ ನಮಗೆ ಅದು ರಿಯಾಕ್ಷನ್ ನಮಗೆ ಅವರು ಕೊಟ್ಟಿಲ್ಲ ಅಂದಾಗ ಭಯಂಕರವಾಗಿ ಬಾಧೆ ಅನಿಸುತ್ತೆ, ಭಯಂಕರವಾಗಿ ದುಃಖ ಅನಿಸುತ್ತೆ, ಭಯಂಕರವಾದ ಶೋಧನೆ ಅನಿಸುತ್ತೆ. ಇವೆಲ್ಲ ಅನಿಸಿದ್ರೆ ಕೂಡ ನಮ್ಮ ಪ್ರೀತಿ ನಾವು ವ್ಯಕ್ತಪಡಿಸ್ಬೇಕು. ಅರ್ಥ ಆಯ್ತಾ? ಕೆಲವೊಂದು ಟೈಮ್ನಲ್ಲಿ ನಾವು ಸತ್ತೋಗ್ಬಿಡ್ಬೇಕು. ಅಂದ್ರೆ ಏನು? ಅವ್ರಲ್ಲಿದ್ದ ಬರ್ದಿರೋ ರೆಸ್ಪಾನ್ಸ್ಗೆ ನಮ್ಮಲ್ಲಿರೋ ಅಹಂ ಸತ್ತೋಗ್ಬೇಕು, ನಮ್ಮಲ್ಲಿರೋ ಸ್ವಾರ್ಥ ಸತ್ತೋಗ್ಬೇಕು, ನಮ್ಮಲ್ಲಿರೋ ಗರ್ವ ಸತ್ತೋಗ್ಬೇಕು. ಅರ್ಥ ಆಯ್ತಾ? ಅವ್ರಿದ ರೆಸ್ಪಾನ್ಸ್ ಬರ್ತದೆ ಇಲ್ಲ ಗೊತ್ತಿಲ್ಲ, ಅವ್ರನ್ನ ಅರ್ಥ ಮಾಡ್ಕೊಂತಾರ ಇಲ್ಲ ಗೊತ್ತಿಲ್ಲ, ಅವ್ರಿದ ಪ್ರೀತಿ ಬರ್ತದೆ ಇಲ್ಲ ಗೊತ್ತಿಲ್ಲ.
ಬಟ್ ನಾನೇನ್ ಮಾಡ್ತೀನಿ, ನನ್ನ ಪ್ರೀತಿನ ನಾನು ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ನನ್ನ ಕ್ರಿಸ್ತು ಆ ರೀತಿ ನಮ್ಮನ್ನ ಪ್ರೀತಿ ಮಾಡ್ತಾನ, ನಾನು ಆತನಂಗೆ ನಾನು ಜೀವಿಸ್ಬೇಕು, ಆ ಪ್ರೀತಿನ ನಾನು ವ್ಯಕ್ತಪಡಿಸ್ಬೇಕು. ಅದಕ್ಕೆ ರೀಸನ್ ಬೇಕಾಗಿಲ್ಲ, ಪ್ರೀತಿ ಮಾಡಕ ಅವ್ರಿಂದ ರೆಸ್ಪಾನ್ಸ್ ಬೇಕಾಗಿಲ್ಲ. ನನ್ನ ಪ್ರೀತಿನ ನಾನು ವ್ಯಕ್ತಪಡಿಸ್ಬೇಕು. ಇಂಥ ಸಂದರ್ಭದಲ್ಲಿ ಸಾಯ್ಬೇಕು. ಎದ್ರಾಗ? ಅಹಂನಾಗ ಸಾಯ್ಬೇಕು, ಗರ್ವನಾಗ ಸಾಯ್ಬೇಕು. ಇವೆಲ್ಲ ಅದಕ್ಕೆ ದೇವ್ರು ಏನ್ ಹೇಳ್ತಾನೆ ಗೊತ್ತಾ? ನಿನ್ನನ್ನು ನೀನು ಉಪೇಕ್ಷಿಸ್ಕೊಂಡು ನನ್ನ ಸಿಲುಬೆನ ಎತ್ಕೊಂಡು ನೀನು ನನ್ನನ್ನು ಹಿಂಬಾಲಿಸು. ನಮ್ಮನ್ನು ನಾವು ಉಪೇಕ್ಷಿಸ್ಕೊಂಡ್ರೆ ನಮ್ಮಲ್ಲಿರೋ ಗರ್ವವು ಸಾಯ್ಬೇಕು, ನಮ್ಮಲ್ಲಿರೋ ಅಹಂ ಸಾಯ್ಬೇಕು, ನಮ್ಮಲ್ಲಿರೋ ಸ್ವಾರ್ಥ ಸಾಯ್ಬೇಕು. ಇವೆಲ್ಲ ಸತ್ತಾಗೆ ನಾವು ಇನ್ನೊಬ್ಬನ ಪ್ರೀತಿ ಮಾಡಕ್ಕಾಗ್ತದೆ, ಕ್ರಿಸ್ತನ ನಾವು ಸೇರಕ್ಕಾಗ್ತದೆ. ಮೇನ್ ಇವ್ ಇಟ್ಕೊಂಡು ನಾವು ಕ್ರಿಸ್ತನ ಸೇರಕ್ ಆಗೋದಿಲ್ಲ. ಎದಕ್ಕೆ ಹೇಳ್ತಾನೆ ಹೇಳು? ನಿನ್ನ ನೀನು ಉಪೇಕ್ಷಿಸ್ಕೋಬೇಕು. ನಿನ್ನ ನೀನು ಉಪೇಕ್ಷಿಸ್ಕೊಂಡ್ರೇನೆ ನೀನ್ ನನ್ನ ಬೆಂಬಲಿಸ್ತಿ. ನಿನ್ನ ನೀನು ಉಪೇಕ್ಷಿಸ್ಕೊಂಡಿಲ್ಲ ಅಂದ್ರೆ ನಾನು ನಿನ್ನ ಬೆಂಬಲಿಸಕ್ ಆಗೋದಿಲ್ಲ. ನಿನ್ನ ನನಗೆ ನನ್ನ ಹತ್ರ ನೀನು ಸೇರಕ್ ಆಗೋದಿಲ್ಲ. ನಿನ್ ಪ್ರೀತಿ ಹೆಂಗಿರ್ಬೇಕಂದ್ರೆ ನಿಬಂಧನದಲ್ಲಿ ಕೂಡಿರುವಂತ ಪ್ರೀತಿ ಆಗಿರ್ಬೇಕು. ಆಮೇನ್. ಹೆಂಗಾಗಿರ್ಬೇಕು? ನಿಬಂಧನದಲ್ಲಿ ಕೂಡಿರುವಂತ ಪ್ರೀತಿ ಆಗಿರ್ಬೇಕು. ಆ ಪ್ರೀತಿಗೆ ರೀಸನ್ ಬೇಕಾಗಿಲ್ಲ, ಆ ಪ್ರೀತಿಗೆ ರೆಸ್ಪಾನ್ಸ್ ಬೇಕಾಗಿಲ್ಲ. ನಾವು ವ್ಯಕ್ತಪಡಿಸ್ಬೇಕಷ್ಟೇ ಪ್ರೀತಿನ. ಆಮೇನ್. ಹಲ್ಲೆಲೂಯಾ. ಅದೇ ಆ ಪ್ರೀತಿ ನಮ್ಮ ಮೇಲೆ ದೇವರಿಟ್ಟನು. ಅರ್ಥ ಆಯ್ತು? ಅದಕ್ಕೆ ಪೌಲ ಏನಂತ ಹೇಳ್ತಾನ, ನಮ್ಮನ್ನ ದುರಾತ್ಮಗಳಾಗ್ಲಿ, ದೇವದೂತಗಳಾಗ್ಲಿ, ಮರಣವಾಗ್ಲಿ, ಏನಾಗ್ಲೂ ಕೂಡ ದೂರ ಮಾಡಕ ಅಸಾಧ್ಯ. ಅದು ಸಾಧ್ಯವಿಲ್ಲ. ಎದಕ್ಕಂದ್ರೆ ಆತ ನಮ್ಮನ್ನ ಹೆಂಗ್ ಪ್ರೀತಿ ಮಾಡ್ತಾನ? ಶಾಶ್ವತವಾದ ಪ್ರೀತಿ, ನಿಬಂಧನೆ ಪ್ರೀತಿ, ಸೆಂಟರ್ನ ಕೈ ಬಿಡುವಂತ ಪ್ರೀತಿ ಅಲ್ಲ. ಅರ್ಥ ಆಯ್ತಾ? ಶಾಶ್ವತವಾದ ಪ್ರೀತಿಲಿದ್ದ ನಮ್ಮನ್ನು ನಿಬಂಧನೆ ಮಾಡ್ತಾನೆ. ಆಮೇಲೆ ಈ ಪ್ರೀತಿನ ನಾವು ನಮ್ಮ ಜೀವನದಲ್ಲಿ ನಾವು ವ್ಯಕ್ತಪಡಿಸುವಂಥವ್ರಾಗಿರ್ಬೇಕು, ಈ ರೀತಿ ಜೀವಿಸುವಂಥವ್ರಾಗಿರ್ಬೇಕು, ಕ್ರಿಸ್ತನ ಧರಿಸ್ಕೊಳ್ಳುವಂಥವ್ರಾಗಿರ್ಬೇಕು, ಆತನ ಪ್ರೀತಿನ ನಮ್ಮಲ್ಲಿ ನಾವು ಅನೇಕರು ವ್ಯಕ್ತಪಡಿಸುವಂಥವ್ರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಎಲ್ಲ ಮಾತುಗಳು ದೇವರು ಆಶೀರ್ವದಿಸಿ ನಮ್ಮ ಹೃದಯದಲ್ಲಿ ಸ್ಥಿರಪಡಿಸಿ